ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಇಲ್ಲಿ ವಿಡಿಯೋ ನೋಡ್ತಿದ್ದೀರಲ್ಲ, ಇವತ್ತು ಅಶಿಕಾ ಪುಂಡಾಚ ಅವರು ಮಾಡ್ತಾರಂಥ ಆರೋಪಗಳಿದು ಅಂತಲೇ ಹೇಳ್ಬೋದು. ಆರೋಪಗಳನ್ನೋದಕ್ಕಿಂತ ನಿರ್ದಿರದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ ಪಾಪ. ಆದರೆ 2ನೇ ತಾರೀಕಲ್ಲಿ ನಡೆದಂಥ ಈ ಘಟನೆಯನ್ನು ತುಂಬ ತಡವಾಗಿ ಅವರು ಬೆಳಕಿಗೆ ತಂದಿದ್ದಾರೆ. ಅವ್ರಿಗೆ ಹಿಂದೆ ತರಬೇಕಾಗಿತ್ತು, ಸ್ವಲ್ಪ ತಡ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ರಾಜ್ಯಾದ್ಯಂತ ಇದು ಕೂಡ ದೊಡ್ಡ ಮಟ್ಟದ ಸುದ್ದಿಯಾಗ್ತದೆ. ಬರೀ ಕನ್ನಡ ಮಾತಾಡಿದ್ದಕ್ಕೇನೆ ಅವ್ರು ಯಾವನ ಹಿಂದಿ ಬಾಲ್ ನನ್ನ ಮಕ್ಕಳು, ಅದು ಕಳ್ಳನ ಮಕ್ಕಳು ಅಂತ, ಅವ್ರು ಕಳ್ಳರುಗಳವರು, ಅವ್ರು ಅಲ್ಲೇ ಹಾಕಿದ್ದಾರೆ ತೀಫ್ ಅಂತ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಮಾತಾಡ್ತಾರಂಥ ದೃಶ್ಯ, ಅಶಿಕಾ ಪುಂಡಾಚ ಅವ್ರು ವಿಡಿಯೋ ಹಾಗೆ ನನ್ನ ಮಕ್ಕಳ ಮುಖ ಎರಡೂ ಕೂಡ ಕಾಣ್ತದೆ. ಇವರು ಊಟಕ್ಕೆ ಅಂತ ಹೋಗಿರ್ತಾರೆ, ಊಟಕ್ಕೆ ಅಂತ ಹೋದಾಗ ಗಾಡಿ ಸೈಡಿ ತೆಗೀರಿ ಅಂತ ಹೇಳ್ತಾರೆ. ಆ ಸೈಡಿ ತೆಗಿಯುವಂಥ ವಿಷಯವಾಗಿ ಈ ಗಲಾಟೆ ನಡೆದಿದೆ. ಅದು ಬೇಕು ಅಂತಲೇ ಖ್ಯಾತಿ ತೆಗಿಬೇಕು ಅಂತ ತೆಗೆದಿರೋದು. ಅದು ಅವ್ರು ಕುತ್ತಿಗೆ ಚೈನು ಕೂಡ ಎಳಗೆ ನೋಡಿ ಕಟ್ಟವಾಗಿದೆ. ತಕ್ಷಣ ಚೈನ್ ಎತ್ಕೊಂಡಿದ್ದಾರೆ ಭುವನ್ ಪನ್ನಣ್ಣ ಅವರು. ಇಷ್ಟೆಲ್ಲ ನಡೆದಿದೆ. ಆದರೆ ಅಲ್ಲಿದ್ದಂಥವ್ರು ಸಮಾಧಾನ ಮಾಡೋದು ಜಾಗ ಖಾಲಿ ಮಾಡ್ಸೋಕ್ಕೆ ನೋಡ್ತಾರೆ ಹೊರಟ್ಬಿಟ್ಟು. ಅವ್ರು ಯಾರು ಏನು ಯಾವುದೇ ಮಾಹಿತಿನೂ ಕೊಡೋಲ್ಲ, ಹೇಳಲ್ಲ ಅವರು. ಇವ್ರು ಕೇಳ್ತಿದ್ರು ಕೂಡ ಅಲ್ಲಿ ಹೇಳೋದಿಲ್ಲ. ಅದು ನೀವು ಇಲ್ಲಿ ಗಮನಿಸಿರ್ತೀರ ವೀಡಿಯೋಗಳಲ್ಲಿ. ಅಲ್ಲಿ ಇನ್ನೂ ದುರಂತ ಏನಪ್ಪ ಅಂತಂದರೆ, ಅಲ್ಲೊಬ್ಬರು ಎಸ್ಐಗೆ ಹೋಗಿ ಕೇಳೋಕೆ ಹೋದ್ರಂತೆ. ಆ ಪುಣ್ಯಾತ್ಮ ನನಗೆ ಬಾಯಿಗೆ ಬಂದ್ಬಿಡುತ್ತೆ. ನನಗೆ ಲಿಮಿಟ್ಸ್ಗೆ ಸಂಬಂಧಪಡಲ್ಲ. ಹಂಗಾರೆ ಇವ್ ಮುಂದೆ ಒಂದು ಕೊಲೆ ನಡೀತಿದ್ರೆ ಆ ಎಸ್ ಐ ಇದ್ದಂತ ಮಂದೆ ನನ್ನ ಲಿಮಿಟ್ಸಿಗೆ ಬರೋಲ್ಲ, ಇದು ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ರೆ ಮುಗಿದೋಯ್ತಾ? ಯಾವುದ್ರಿ ಇದು? ಯಾವುದ್ರಿ ಈ ಕತೆ? ಇಂಥವ್ರಲ್ಲಿ ಹೆಂಗ್ರಿ ನೀವೆಲ್ಲ ಇದು ಪಬ್ಲಿಕ್ ಸರ್ವಿಸ್ ಮಾಡ್ತೀವಿ ಅಂತ ಬಂದ್ಬಿಡ್ತೀರಾ? ಏನೇ ಆಗಲಿ ಅಶಿಕಾ ಪುಂಡಾಚನ್ ಖಂಡಿತ ನ್ಯಾಯ ಸಿಗುತ್ತೆ.